ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭೂಮಿಯಲ್ಲಿ ನಿಜವಾಗಿಯೂ ನಿಧಿಗಳು ಇದೆಯಾ ಅಥವಾ ವಾಮಾಚಾರ ಅಥವಾ ಮಾಟ ಮಂತ್ರಗಳಿಂದ ಏನಾದರೂ ನಿಧಿಗಳನ್ನು ಪಡೆಯಬಹುದಾ? ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ಈ ಕುರಿತು ತಿಳಿಸಿಕೊಡಲು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೆ ಮಾಂತ್ರಿಕರಾಗಿರುವಂತಹ ಶ್ರೀನಿಧಿ ಹೊಳ್ಳ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ನಾನು ಆಗ ಹೇಳ್ತಾ ಇದ್ದೆ, ನಿಜವಾಗಿಯೂ ಭೂಮಿಯಲ್ಲಿ ನಿಧಿ ಅಡಗಿದ್ಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಾಗಿ ಇದಕ್ಕೆ ಉತ್ತರವನ್ನು ನೀಡೋದಾದ್ರೆ ಗುರುಗಳೇ. ನಿಧಿ ಅನ್ನುವಂಥ ವಿಷಯಕ್ಕೆ ಫಸ್ಟ್ ನಾವು ವಿಷಯವನ್ನು ತಿಳಿಯುವಾಗ ವಿದ್ಯೆಯು ನಮಗೊಂದು ನಿಧಿಯೇ. ಈ ಮನುಷ್ಯನ ಜಾತಕದಲ್ಲಿ ಭೂಮಿಯಲ್ಲಿ ಸಿಗುವಂಥ ವಿಷಯಗಳು ಬೇರೆ, ನಿಧಿ ಅದ್ರ ಬಗ್ಗೆ ಹೇಳು. ಅದು ಈಗಿನ ಕಾಲಘಟ್ಟದಲ್ಲಿ ಎಲ್ಲ ಮೋಸ ಮಾಡೋರೇ ಇರುವಂಥದ್ದು. ಅರ್ಥಾತ್ ಅಲ್ಲಿ ಉಂಟು, ಅದರ ಬಗ್ಗಾಗಿ ಇನ್ನೊಂದು 5 ಜನ ಸೇರೋದು, ಅದಕ್ಕೆ ಇನ್ನೊಂದಿಷ್ಟು ಹಣವನ್ನು ವ್ಯಯಿಸೋದು, ಅಲ್ಲಿ ಇದೆಯಾ ಇಲ್ವೋ ಅಂತ ಟೆಸ್ಟ್ ಮಾಡಲಿಕ್ಕೆ ಒಬ್ಬರು ಬರೋದು, ತೆಕ್ಕೊಡ್ತೇನೆ ಅಂತ ಹೇಳೋದು, ಅದಾದ್ರ ಮೇಲೆ ಅದನ್ನು ತೆಗೆದು ಅಲ್ಲಿ ಇಲ್ಲ ಅನ್ನುವಂಥದ್ದು ಏನಾಗ್ತದೆ, ಮನುಷ್ಯನನ್ನು ಮಂಗ ಮಾಡಿ ಹಣ ಮಾಡುವಂಥ ಕೆಲಸಗಳು. ಅನಾದಿ ಕಾಲದಲ್ಲಿ ಇದರ ವಿಚಾರಗಳೆಲ್ಲ ಇತ್ತು. ರಾಜನಿಧಿ, ಹಾಗೆ ಕುಟುಂಬ ನಿಧಿ, ಹಾಗೆ ನಂತರದಲ್ಲಿ ರಾಜನಿಧಿ, ಕುಟುಂಬ ನಿಧಿ, ದೇವನಿಧಿ ಅನ್ನುವಂಥದ್ದು. ಅಂತ ಹೇಳಿದರೆ ಈ ಕುಟುಂಬಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ನಿಧಿಗಳು ಬೇರೆ, ರಾಜನಿಗೆ ಸಂಬಂಧಿತವಾಗಿರ್ತಕ್ಕಂತಹ ನಿಧಿಗಳು ಬೇರೆ, ಹಾಗೆ ದೇವಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ನಿಧಿ ವಿಚಾರಗಳು ಬೇರೆ. ಹಾಗೆ ಕುಟುಂಬ ನಿಧಿ ಅಂತ ಹೇಳಿದರೆ ಕುಟುಂಬ ತನ್ನ ವ್ಯಕ್ತಿ ಆ ಕುಟುಂಬಕ್ಕೆ ಮುಂದಿನ ಕಾಲಕ್ಕೆ ಬೇಕಾಗಿರ್ತಕ್ಕಂಥ ನಿಧಿಗಳನ್ನು ಸಂರಕ್ಷಣೆ ಮಾಡಿಟ್ಟಿರುವಂಥದ್ದು. ಹಾಗೆ ಕುಟುಂಬ ನಿಧಿ ಆದ ನಂತರದಲ್ಲಿ ರಾಜನಿಧಿ ಅಂತ ಹೇಳಿದರೆ ಲೋಕದ ಜನರ ಕ್ಷೇಮಕ್ಕೆ ತೆಗೆದಿಡುವಂಥದ್ದು. ಆಗಿನ ಕಾಲದಲ್ಲೆಲ್ಲ ನಮ್ಮ ಥರ ಹಿತ್ತಾಳೆ ಸ್ಟೀಲಿನ ಕಾಯಿನ್ ಇರಲಿಲ್ಲ, ಇದ್ದಿದ್ದೆಲ್ಲ ಚಿನ್ನದ ಕಾಯಿನೆ. ಹಾಗಾಗಿ ಅದನ್ನು ಸ್ಟೋರ್ ಮಾಡ್ತಾಯಿದ್ರು. ಆ ಸ್ಟೋರ್ ಮಾಡುವಂಥದ್ದು ಎಲ್ಲಿ ಮಾಡ್ತಿದ್ರು ಅಂತ ಕೇಳಿದ್ರೆ, ಹೊರಗಡೆ ಕಾಣಿಸ್ತು ಅಂತಾದರೆ ಅದು ನಮಗೆ ನಮ್ಮ ಬುದ್ಧಿ ಸೀಮಿತದಲ್ಲಿರುವುದಿಲ್ಲ, ಅದನ್ನು ಆದಷ್ಟು ಬೇಗ ಖರ್ಚು ಮಾಡಿ ಬಿಡ್ತೇವೆ ಅನ್ನುವಂಥ ಉದ್ದೇಶದಿಂದ ನಿಧಿ ನಿಕ್ಷೇಪಗಳನ್ನು ಭೂಮಿಯ ಭಾಗದಲ್ಲಿ ಇಡ್ತಾಯಿದ್ರು. ಮತ್ತು ಅದರ ರಕ್ಷಣೆಗಾಗಿ ಕೆಲವೊಂದು ನಾಗನ ಶಕ್ತಿಗಳನ್ನು, ಯಾಕಂದರೆ ನಾಗಬಂಧನ ಅನ್ನುವಂಥದ್ದು ಹಾಗೆ ನಾಗ ಅಸ್ತ್ರ ಅನ್ನುವಂಥದ್ದು ಇದು ತುಂಬ ಪವರ್ಫುಲ್ ಆಗಿರುವಂಥ ಅಸ್ತ್ರ ಈಗಿನ ಕಾಲದಲ್ಲಿ. ಯಾಕೆ ಅಂತ ಕೇಳಿದರೆ ನಿಧಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅವನೇ ಕಾರಕ ಆಗಿರುವಂಥ ಕಾರಣದಿಂದ. ಮತ್ತು ಇನ್ನೊಂದು ದೇವನಿಧಿ ಅಂತ ಹೇಳಿ, ದೇವಸ್ಥಾನದಲ್ಲಿ ಬಂದಂಥ ನಿಧಿಗಳನ್ನು ಹೀಗೆ ಸಂರಕ್ಷಣೆ ಮಾಡಲಿಕ್ಕೋಸ್ಕರವಾಗಿ ಇಡ್ತಾಯಿದ್ರು. ಅನಾದಿ ಕಾಲದಲ್ಲಿ ಏನಾಯಿತು, ಒಬ್ಬ ಮನುಷ್ಯ ತೆಗೆದಿಟ್ಟಂಥದ್ದು ಯಾರಿಗೂ ಹೇಳ್ದಲೆ ಅವನು ಮರಣ ಹೊಂದಿದಾಗ ಆ ನಿಧಿ ಅನ್ನುವಂಥದ್ದು ಅಲ್ಲೇ ಭೂಮಿಯಲ್ಲಿ ಭೂಗತ ಆಯಿತು ಅಂತ ಹೇಳಿ. ಅದೇನಾಗ್ತದೆ, ಕೆಲವರಿಗೆ ಸಿಗ್ತದೆ, ಕೆಲವರಿಗೆ ಸಿಗೋದಿಲ್ಲ. ಇನ್ನು ಕೆಲವೊಂದೇನು ಅಂತ ಕೇಳಿದರೆ ದೇವಸ್ಥಾನದ ನಿಧಿಗಳನ್ನೆಲ್ಲ ಮುಟ್ಲಿಕ್ಕೆ ಹೋಗಬಾರ್ದು. ಅದಕ್ಕೇನು ಅಂತ ಕೇಳಿದ್ರೆ ದೇವರ ರಕ್ಷೆ ಅನ್ನುವಂಥದ್ದು ಇರ್ತದೆ. ಯಾಕಂದರೆ ನಾವು ದೇವರ ದುಡ್ಡನ್ನು ತೆಗೆದಾಗ ಆಗ್ತದೆ. ಹಾಗೆ ಇನ್ನು ಕುಟುಂಬ ನಿಧಿಗಳು ಅನ್ನುವಂಥದ್ದು, ಕುಟುಂಬ ನಿಧಿ ಅಂದರೆ ತನ್ನ ವಂಶಕ್ಕೆ ಮಾತ್ರ ಅದನ್ನು ಮೀಸಲಾಗಿ ಇಟ್ಟಿರುವಂಥ, ಅದಕ್ಕೆ ಕೆಲವೊಂದು ದೇವತೆಗಳನ್ನು ರಕ್ಷಣೆಗೆಲ್ಲ ಇಟ್ಟಿರುವಂಥದ್ದೆಲ್ಲ ಇರ್ತದೆ. ಆ ವಿಷಯಗಳಲ್ಲಿ ಆ ನಿಧಿ ವಿಚಾರಗಳು ಅನ್ನುವಂಥದ್ದು ಅನಾದಿ ಕಾಲದಲ್ಲಿತ್ತು. ಈಗ ಯಾಕೆ ಅದೆಲ್ಲ ಇಲ್ಲ ಅಂತ ಕೇಳಿದ್ರೆ, ಈಗೆಲ್ಲ ಬಂದಿರೋದು ಕಾಪರ್ ಕಾಯಿನು, ಸ್ಟೀಲ್ ಕಾಯಿನು. ಅನಾದಿ ಕಾಲದ್ದೇನಿತ್ತು ಅದು ಕೆಲವೊಂದು ಸಿಗ್ತಾ ಹೋಗ್ತದೆ. ಆದರೆ ಅದಕ್ಕೂ ಸಮೇತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಲ್ಲಿ ಉಂಟಾ ಇಲ್ಲವಾ ಅನ್ನುವಂಥದ್ದು ನೋಡ್ಕೊಂಡು ಮುಂದುವರಿಬೇಕು. ಮತ್ತು ಇನ್ನೂ ಹೆಚ್ಚಿನ ವಿಷಯ ನಾವು ಈ ವಿಚಾರಗಳನ್ನು ಇಷ್ಟು ತಿಳ್ಕೊಂಡ್ವಿ. ಆದರೆ ಆ ನಿಧಿ ಅನ್ನುವಂಥದ್ದೇನು ಅಂತ ಕೇಳಿದ್ರೆ ನಮಗೆ ಲಕ್ಷ್ಮಿ ಅಲ್ಲ, ಅದು ಅಲಕ್ಷ್ಮಿ ಅಂತ ಹೇಳಿ. ಲಕ್ಷ್ಮಿ ಅಂತ ಹೇಳಿದರೆ ಈಗ ನೀವು ಒಂದು ಇಲ್ಲೆಲ್ಲ ಕೆಲಸ ಮಾಡಿ ಒಂದು ಮಾಸದ ಅಂತ್ಯದಲ್ಲಿ ಹಣವನ್ನು ಪಡ್ಕೊಳ್ತೀರಿ ನೀವು ಕೆಲಸ ಮಾಡಿದ್ದಕ್ಕೆ, ಅದು ಲಕ್ಷ್ಮಿ ಅಂತ ಹೇಳಿ, ನೀವು ಕಷ್ಟಪಟ್ಟು ದುಡ್ದಂಥದ್ದು. ಇನ್ನೆಲ್ಲ ಅಲಕ್ಷ್ಮಿ ಅಂತ ಹೇಳಿ. ಆ ಅಲಕ್ಷ್ಮಿ ಅನ್ನುವಂಥದ್ದು ಯಾವಾಗ ಭೂಮಿಯಿಂದ ಅದು ನಿಮಗೆ ಸಂಬಂಧ ಇಲ್ಲದಲ್ಲೇ ಇರುವಂಥ ವಿಷಯ ಅನ್ನುವಂಥದ್ದು ಮೇಲ್ ಬರ್ತದೋ ಆಗ ಅದು ನಿಮಗೆ ಅನಿಷ್ಟವನ್ನು ಕೊಡ್ತದೆ, ಶಾಪಗ್ರಸ್ತ ಕುಟುಂಬವಾಗಿ ಪರಿವರ್ತನೆ ಆಗ್ತದೆ. ಕುಟುಂಬ ಎಷ್ಟೇ ದೊಡ್ಡದಾಗಿದ್ದರೂ ಸಮೇತ ಅವೆಲ್ಲವೂ ಸಮೇತ ನೀವು ಕೊನೆಗೆ ಕೆಳಗೆ ಬರ್ತೀರಿ, ರೋಗ ರುಜಿನಗಳು ಬರ್ತದೆ. ಈ ಥರದ್ದೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಇನ್ನೊಂದನ್ನು ನೋಡುವಾಗ ನಿಧಿ ಇರುವಂಥ ವಿಷಯ ಗೊತ್ತಾಯಿತು ಅಂತಾದರೆ, ಅವನು ಸುಖವಾಗಿರಬೇಕು ಅಂತಾದರೆ ಅದನ್ನು ತೆಗಿಲಿಕ್ಕೆ ಹೋಗಬಾರ್ದು, ಮುಟ್ಲಿಕ್ಕೆ ಹೋಗಬಾರ್ದು, ಅದು ಅಲ್ಲೇ ಇರಬೇಕು. ಆ ಎಲ್ಲಿ ಇರುವಂಥ ಜಾಗ ಅವನಿಗೆ ಗೊತ್ತಾಗಿದೆಯೋ ಆ ಜಾಗದ ಮೇಲೆ ಹೆಚ್ಚು ಧರ್ಮದ ಕೆಲಸಗಳನ್ನು ಮಾಡಬೇಕು, ಹಾಗೆ ದೇವತಾರಾಧನೆಗಳನ್ನು ಮಾಡಬೇಕು. ಆ ಭೂಮಿಯಲ್ಲಿ ಕೆಳಗಿರುವಂಥ ಅಂಶ ಏನಿವೆ ಅದರ 10 ಪಟ್ಟಷ್ಟು ಅವನಿಗೆ ಆ ಭಗವಂತ ಕೊಡುವಂಥ ಕೆಲಸ ಆಗ್ತದೆ. ಯಾಕೆ ಅಂತ ಕೇಳಿದರೆ ಚಿನ್ನ ಅನ್ನುವಂಥ ವಸ್ತು, ಯಾಕೆ ಅಂತ ಕೇಳಿದರೆ ನಾವು ಪೂಜೆಯನ್ನು ಮಾಡುವಾಗ ಹೇಳುವಂಥದ್ದೇನು, ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನು ನೀವು ದೇವರಿಗೆ ಸಮರ್ಪಣೆ ಮಾಡಿ ಅನ್ನುವಂಥದ್ದು. ಹಾಗೆ ಚಿನ್ನ ಆವಾಹನೆ ಮಾಡುವಾಗಲೂ ಅಷ್ಟೇ, ದೇವರನ್ನ ಪ್ರತಿಷ್ಠಾಪನಾದಿಗಳನ್ನು ಮಾಡುವಾಗಲಾದರೂ ಅಷ್ಟೇ ಚಿನ್ನಕ್ಕೆ ವಿಶೇಷವಾಗಿರ್ತಕ್ಕಂಥ ಅಯಸ್ಕಾಂತೀಯ ರೀತಿಯಾಗಿರ್ತಕ್ಕಂಥ ಶಕ್ತಿ ಅನ್ನುವಂಥದ್ದು ಇರ್ತದೆ. ಹಾಗಾಗಿ ಅಲ್ಲಿ ಅದರ ಮೇಲ್ಗಡೆ ಹೆಚ್ಚು ದೇವತಾರಾಧನೆಗಳನ್ನು ಮಾಡಬೇಕು ನಾವು. ಅದನ್ನು ತೆಗೆದ್ರೆ ಅಂತಾದರೆ ಏನಾಗ್ತದೆ, ಅದು ಅಲಕ್ಷ್ಮಿ ಅಂತ. ಹಾಗೆ ಈ ಕಾಲದಲ್ಲಿ ಏನಾಗಿದೆ, ಅದು ಹಿಂದಿನ ಕಾಲದಲ್ಲಿ ರಾಜ ಮನೆತನದಲ್ಲ ಆಯಿತು. ಆದರೆ ಈ ಕಾಲದಲ್ಲಿ ಏನಾಗಿದೆ, ಅಲಕ್ಷ್ಮಿ ಅಂದ್ರೆ ಕೂಡಲೇ ಜೂಜಾಡೋದು ಅಥವಾ ಈ ಮದ್ಯಪಾನಾದಿಗಳನ್ನು ಮೋಜು ಮಸ್ತಿಗೆ ಬಳಸುವಂಥದ್ದು. ಹಾಗೆ ಇದೆಲ್ಲ ಏನಾಗ್ತದೆ, ನಮ್ಮ ಅಲಕ್ಷ್ಮಿಗೆ ಕಾರಣ ಆಗ್ತದೆ. ಇನ್ನು ಬೇರೆ ರೀತಿಯಾಗಿರ್ತಕ್ಕಂತಹ ಅಲಕ್ಷ್ಮಿಗಳು ಅನ್ನುವಂಥದ್ದು ಇದೆ. ಏನು ಅಂತ ಕೇಳಿದರೆ, ಈ ಅಲಕ್ಷ್ಮಿ
ಅಂದರೆ ಕಳ್ಳತನ ಮಾಡುವಂಥದ್ದು. ಹಾಗೆ ಆಲಸ್ಯ ಬಂದುಬಿಟ್ಟು ಬೇರೆಯವರನ್ನು ಮೋಸ ಮಾಡಿ ದುಡ್ಡು ತಗೊಳ್ಳುವಂಥದ್ದು. ಹಾಗೆ ಇನ್ನೊಂದೇನೋ ಕಪೋಲಕಲ್ಪಿತ ಕಥೆಗಳನ್ನು ಹೇಳಿ ಜನರನ್ನು ಮೋಸ ಮಾಡಿ, ಇವತ್ತಿನ ಕಾಲದಲ್ಲಿ ಡಿಜಿಟಲ್ ಸ್ಕ್ಯಾಮ್ ಮತ್ತು ಇನ್ನೊಂದು OTP ಬಂತು ಮತ್ತು ವಾಟ್ಸಪ್ಪಲ್ಲಿ ಸ್ಕ್ಯಾಮ್, ಈ ಥರದ್ದೆಲ್ಲ ಇದೆಲ್ಲ ಅಲಕ್ಷ್ಮಿನೇ. ಆಗಿನ ಕಾಲದಲ್ಲಿ ನಿಧಿ ನಿಕ್ಷೇಪ ಅಂತ ಮೋಸ ಮಾಡ್ತಿದ್ರೆ, ಈಗಿನ ಕಾಲದಲ್ಲಿ ಈ ರೀತಿಯಾಗಿ ಅದು ರೂಪ ರೇಷೆಯನ್ನು ಪಡ್ಕೊಂಡಿದೆ. ಇನ್ನೊಂದು ನಿಜವಾಗಿರ್ತಕ್ಕಂಥ ನಿಧಿ ಅಂತ ಹೇಳಿದರೆ ನಮ್ಮ ವಿದ್ಯೆ. ಯಾಕೆ ಅಂತ ಕೇಳಿದರೆ ಎಲ್ಲದಕ್ಕೂ ಮೂಲ ಯಾವುದು ಅಂತ ಕೇಳಿದರೆ ಸುಖ. ಎಲ್ಲ ಮನುಷ್ಯನಿಗೂ ಸುಖ ಬೇಕು. ನಿಮಗೆ ಆಗಲಿ ನನಗೆ ಆಗಲಿ ಕೂತಿರುವಂಥ ಚೇರ್ಗಿಂತ ಇನ್ನೂ ಸುಖವಾಗಿರೋ ಆಸನ ಕೊಡ್ತಾರೆ ಅಂತಾದರೆ ನಾವು ಬೇಡ ಅಂತ ಹೇಳೋದಿಲ್ಲ. ಹಾಗೆ ಮನುಷ್ಯನಿಗೇನು ಸುಖಸ್ಯ ಮೂಲಂ ಧರ್ಮ. ನಮಗೆ ಸುಖ ಖಂಡಿತವಾಗ್ಲೂ ಬೇಕು ಅಂತಾದರೆ ನಾವು ಧರ್ಮದಿಂದ ಇರಬೇಕು. ಆಗ ಆ ಸುಖ ಅನ್ನುವಂಥದ್ದು ಭಗವಂತ ಆಟೋಮೆಟಿಕ್ಕಾಗಿ ಕೊಡ್ತಾನೆ. ಹಾಗೆ ಈಗಿನ ಕಾಲಘಟ್ಟದಲ್ಲಿ ಏನೇನಾಗ್ತಿದೆ ಅಂತ ಕೇಳಿದರೆ, ಒಂದಿಷ್ಟು ವಿಷಯಗಳು ಏನು ಅಂತ ಕೇಳಿದರೆ, ಒಂದಿಷ್ಟು ಜನ ಸೇರಿ ಬಿಟ್ಬಿಟ್ಟು ಒಬ್ಬರಿಗೆ ಊಹಾಪೋಹ ಕಲ್ಪಿತ ಕಥೆಗಳನ್ನು ಹೇಳಿ ನಿಮ್ಮ ಮನೆಯಲ್ಲಿ ನಿಧಿ ಉಂಟು ಅಂತ ಹೇಳಿ ಅವರನ್ನು ಮೋಸ ಮಾಡಿ, ಇನ್ನೊಬ್ಬರು ಯಾರೋ ನೋಡ್ಲಿಕ್ಕೆ ಬರ್ತಾರೆ, ಆ ನೋಡ್ಲಿಕ್ಕೆ ಬಂದವರಿಗೆ ಸ್ವಲ್ಪ ನೀವಿಷ್ಟು ಹಣ ಕೊಡಬೇಕು, ಪಾಪ ಅವನಿಗೆ ಅಲ್ಲಿ ಇದೆಯೋ ಇಲ್ಲೋ ಅನ್ನೋದಕ್ಕಿಂತ ಅವನು ಟೆಸ್ಟಿಂಗಿಗೆ ಇದಕ್ಕೆ ಮಾಡಿ, ಅದು ಈಗಿನ ಕಾಲಘಟ್ಟದಲ್ಲಿ ನಡೀತಿರುವಂಥದ್ದು ಇದು. ಅದಕ್ಕೆ ಅರ್ಧ ಹಣ ಮಾಡಿ ಮತ್ತೆಲ್ಲ ಗುಂಡಿಯೆಲ್ಲ ತೆಗೆದು ಅದು ಒಂದಿಷ್ಟೆಲ್ಲ ಅನಾಚಾರ ಮಾಡಿ ಅದನ್ನೆಲ್ಲ ತೆಗೆದು ಗುಂಡಿಗಳನ್ನೆಲ್ಲ ತೆಗೆದು ಆಮೇಲೆ ಇಲ್ಲ ಇಲ್ಲಿಂದ ಎಲ್ಲೋ ಹೋಗ್ಬಿಟ್ಟಿದೆ. ನಾನು ಆಗಲೇ ಹೇಳಿದೆ, ಇಲ್ಲಿಂದ ಹೋಗ್ಬಿಟ್ಟಿದೆ ಅನ್ನುವಂಥದ್ದಕ್ಕೇನು ಅಂದರೆ ಅಯಸ್ಕಾಂತೀಯ ಶಕ್ತಿ ಅನ್ನುವಂಥದ್ದಿದೆ. ಎಲ್ಲಿ ಧರ್ಮ ಇರ್ತದೆ ಆ ಕುಟುಂಬದ ವಿಷಯಗಳೇನು ಅಂತ ಕೇಳಿದ್ರೆ, ಅವನಿಗೆ ದಕ್ಕಬೇಕಂತಿದ್ರೆ ಆ ಕುಟುಂಬ ನಿಧಿ ಅನ್ನುವಂಥದ್ದು ವಂಶ ಪಾರಂಪರ್ಯದಲ್ಲಿ ಒಬ್ರಿಗಾರು ದಕ್ಕಿಯೇ. ಈಗ ನನಗಿತ್ತು ಅಂತಾದರೆ ನಾನು ಅನುಭವಿಸ್ಲಿಲ್ಲ, ನಂಗೆ ಸಿಗಲಿಲ್ಲ ಅಂದರೆ ನನ್ನ ಮಗಳಿಗಾದರೂ ಸಿಗ್ತದೆ ಅಥವಾ ನನ್ನ ಮಗನಿಗಾದರೂ ಸಿಗ್ತದೆ. ಅದು ಕಟ್ಟಿಟ್ಟ ಬುತ್ತಿ. ಯಾರದ್ದೋ ಒಂದು ವಿಚಾರಗಳನ್ನು ನಾವು ತೆಗಿಲಿಕ್ಕೆ ಹೋಗ್ತೇವೆ ಅಂತ ಕೇಳಿದರೆ ಮರಣಾಸ್ಪದ. ಅವನು ಸಾಯುವಂಥದ್ರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಅಲ್ಲಿ ಶಕ್ತಿ ಅನ್ನುವಂಥದ್ದು ಅಷ್ಟು ಹೆಚ್ಚಾಗಿರ್ತದೆ. ಒಂದು ರಕ್ಷಣೆಗೆ ಹಿಂದ್ಗಡೆ ನಿಮ್ಮ ಗನ್ ಮ್ಯಾನನ್ನು ಇಟ್ಬಿಟ್ಟು ನಾನು ನಿಮಗೆ ಬಂದು ಒಂದು ಹೊಡೆದ್ರೆ ನಾನು ಬದುಕಿರೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ಕೆಲಸಕ್ಕೆ ಇಟ್ಕೊಂಡಿರೋದೇನಕ್ಕೆ ಅವನ್ನ ಗನ್ ಮ್ಯಾನನ್ನು? ನಿಮ್ಮ ಜೀವಕ್ಕೆ ರಕ್ಷಣೆ. ಹಾಗೆ ಈ ನಿಧಿ ವಿಚಾರಗಳಲ್ಲೂ ಹಾಗೆ ಆ ನಿಧಿ ನಿಕ್ಷೇಪಗಳಿಗೆ ಕೆಲವೊಂದು ರಕ್ಷಣೆಗಳನ್ನು ಮಾಡಿರ್ತಾರೆ. ನಾಗಾಸ್ತ್ರ, ಅದು ಬೇರೆ ಬೇರೆ ವಿಷಯಗಳಿದೆ, ತುಂಬ ಅಸ್ತ್ರಗಳಿದ್ದಾವೆ. ಅದರ ದಿಗ್ಬಂಧನಾದಿಗಳನ್ನು ಮಾಡಿ ಇಟ್ಟಾಗ ನಾವು ಅದನ್ನು ಡೈರೆಕ್ಟಾಗಿ ಹೋಗಿ ಮುಟ್ತೇವೆ ಅಂತ ಹೇಳಿದ್ರೆ ಆಗೋದಿಲ್ಲ. ಕರೆಂಟ್ ಇಲ್ಲೆಲ್ಲ ಉಂಟು, ಆದರೆ ಆ ಕರೆಂಟನ್ನು ನಾನು ಲೈಟ್ ಆಫ್ ಮಾಡ್ದಲೇ ಮುಟ್ತೇನೆ ಅಂತ ಆದರೆ ನಾನು ಏನಾಗ್ಬೋದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳಬೇಕಂತಿಲ್ಲ. ಹಾಗೆ ಈ ವಿಚಾರಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಿಷಯಗಳಿದೆ. ಅದರಿಂದ ಆ ವಿಚಾರಗಳಿಗೆ ಹೋಗದಲೇ ಅಲ್ಲಿ ಇತ್ತು ಅಂತ ಯಾರಿಗಾದರೂ ನಿಮಗೆ ಗೊತ್ತಾಯಿತು ಅಥವಾ ನಿಮ್ಮ ಸುತ್ತಮುತ್ತ ಇರೋರಿಗೆ ನಿಧಿ ನಿಕ್ಷೇಪಗಳು ಉಂಟು ಅಂತ ನಿಮ್ಮನ್ನು ಹೇಳಿದರೆ, ನೀವಲ್ಲಿ ಹೆಚ್ಚು ದೇವತಾ ಕೆಲಸಗಳನ್ನು ಮಾಡಿ, ನಿಮ್ಮ ಕುಲದೇವರನ್ನ ಆರಾಧನೆ ಮಾಡಿ. ಆ ಕುಲದೇವತಾ ಅನುಗ್ರಹದಿಂದ ಏನಾಗ್ತದೆ ಕೇಳಿದರೆ, ಕೆಳಗಿರುವಂಥ ಅಲಕ್ಷ್ಮಿ ಅದು ಆ ಮೇಲ್ಗಡೆ ಏನಾಗ್ತದೆ, ನಿಮಗೆ ಆ ದೇವತಾ ಅನುಗ್ರಹದಿಂದ ಲಕ್ಷ್ಮಿಯ ಅನುಗ್ರಹ ಆಗ್ತದೆ. ಅರ್ಥಾತ್ ನೀವು ಸೌಖ್ಯದಿಂದ ಇರ್ತೀರಿ, ಯಾವಾಗಲೂ ಸುಖದಿಂದ ಇರ್ತೀರಿ. ಊಟ ಮಾಡಬೇಕು ಅನಿಸಿದ್ರೆ ನಿಮ್ಮ ಎದುರುಗಡೆ ಊಟ ಬರುವಂಥದ್ದು, ರೋಗ ರುಜಿನಗಳು ಇಲ್ದಲೇ ಇರುವಂಥದ್ದು, ದಂಪತಿಗಳ ಮಧ್ಯೆ ಜಗಳಗಳಿಲ್ದಲೇ ಇರುವಂಥದ್ದು, ಮನೆಯಲ್ಲಿ ನೆಮ್ಮದಿಗಳಿರುವಂಥದ್ದು, ಇದೆಲ್ಲವೂ ನಮಗೆ ಕೊಡ್ತಾ ಹೋಗ್ತದೆ. ಅದನ್ನು ನಾವು ಮೇಲ್ ತೆಗೆದ್ವಿ ಅಂತ ಆದರೆ ಅದು ಅನಿಷ್ಟ ಅಂತ ಹೇಳಿದರೆ ಅದೇನು ಮಾಡ್ತದೆ, ನಮ್ಮ ಮಧ್ಯೆ ಜಗಳ ತಂದು ಹಾಕೋದು, ಆರೋಗ್ಯ ತೊಂದರೆ ಕೊಡೋದು, ಇದ್ದಕ್ಕಿದ್ದಾಗೆ ಜಗಳಗಳಾಗೋದು, ಮನೆಯಲ್ಲಿ ಅನಾರೋಗ್ಯಗಳಾಗೋದು, ಅದಕ್ಕೆ ಹೇಳೋದು. ಅದನ್ನು ಅಲಕ್ಷ್ಮಿ. ಲಕ್ಷ್ಮಿ ಬೇರೆ, ಅಲಕ್ಷ್ಮಿ ಬೇರೆ. ಹಾಗೆ ಈ ವಿಷಯಗಳು ಇಷ್ಟೇ ವಿಷಯಗಳು. ಇನ್ನು ಇದಕ್ಕೆ ಹೆಚ್ಚಿನ ವಿಷಯಗಳನ್ನು ವಿಮರ್ಶೆ ಮಾಡಲಿಕ್ಕೆ ಈಗಿನ ಕಾಲದಲ್ಲೆಲ್ಲ ತೆಗೆದು ಆಲ್ರೆಡಿ ಎಲ್ಲರೂ ಮಾರ್ಕೊಂಡು ಆಗಿರ್ತದೆ. ಮುಂದೆ ಹೋಗ್ತಾ ಏನಿದ್ರು ನಿಮ್ಮನ್ನು ಮಂಗ ಮಾಡಲಿಕ್ಕೆ ನೋಡ್ತಾರೆ, ಅಷ್ಟು ಬಿಟ್ಟರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಪ್ರಾಶಸ್ತ್ಯ ಅಲ್ಲ ಅನ್ನುವಂಥದ್ದು ಈಗ ನಮ್ಮ ಅಭಿಪ್ರಾಯ. ಸರಿ ಗುರುಜಿ, ಭೂಮಿಯಲ್ಲಿ ಅಡಗಿರುವಂತಹ ನಿಧಿಗಳನ್ನು ಸರ್ಪ ಕಾಯುತ್ತೆ ಅಂತ ಹೇಳ್ತಾರೆ. ಇದು ಯಾವ ರೀತಿಯ ಅರ್ಥವನ್ನು ನೀಡುತ್ತೆ ಗುರು? ಅದೇ ಹೇಳಿದ್ನಲ್ಲ, ಈಗ ನೀವು ಹೊರಗಡೆ ಬರ್ತಾ ಇದ್ದೀರಿ ಅಂತ ಆದರೆ ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಒಬ್ಬರು ಗನ್ಮ್ಯಾನನ್ನು ಇಟ್ಕೊಂಡಿದ್ದೀರಿ ಅಂತ ಆದರೆ ಅವ್ರ ಕೆಲಸ ಏನು? ನಾನು ನಿಮ್ಮನ್ನು ಉಪಮೇಯ ಮಾಡುವಂಥದ್ದು, ಅಂದರೆ ನಿಮ್ಮನ್ನು ಹೊಗಳುವಂಥದ್ದು. ನಿಮ್ಮ ಕೂದಲ ಬಗ್ಗೆ, ನಿಮ್ಮ ಮುಖದ ಸೌಂದರ್ಯದ ಬಗ್ಗೆ, ನಿಮ್ಮ ವೇಷಭೂಷಣದ ಬಗ್ಗೆ ಹೊಗಳಿದಾಗ ಅವ್ನು ನನಗೆ ಹೊಡೆಯೋದಿಲ್ಲ. ಅದೇ ಬಂದ್ಬಿಟ್ಟು ನಾನು ನಿಮ್ಮನ್ನೇನೋ ಒಂದು ಬೇರೆ ದೃಷ್ಟಿಯಿಂದ ನೋಡಿದೆ, ನಿಮ್ಮ ಕೈಯಲ್ಲಿರುವಂಥ ಬಳೆಯನ್ನು ಕದಿಲಿಕ್ಕೆ ಬಂದೆ ಅಥವಾ ನಿಮ್ಮ ಜೀವಕ್ಕೆ ಹಾನಿ ಮಾಡ್ಲಿಕ್ಕೆ ಬಂದೆ ಅಂತ ಆದರೆ ಅವ್ರು ನನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅವ್ರ ಹತ್ರ ಇರುವಂಥ ಅಸ್ತ್ರ ಇಟ್ಕೊಂಡಿರೋದು ಸುಮ್ಮನೆ ಅಲ್ಲ, ಏನು ಮಾಡಿ ನಮಗೆ ಪ್ರಯೋಗ ಮಾಡಿ ಬಿಡ್ತಾರೆ. ಪ್ರಯೋಗ ಅರ್ಥಾತ್ ಅದನ್ನು ಬಳಸ್ತಾರೆ ಅಂತ. ಹಾಗೆ ನಿಧಿ ನಿಕ್ಷೇಪಗಳಲ್ಲಿ ಏನು ಅಂತ ಕೇಳಿದ್ರೆ, ಒಂದು ನಿಧಿಯ ಇರುವಂಥ ಜಾಗಕ್ಕೆ ಯಾರು ಸುಮ್ಮನೆ ಹಾಗೆ ಇಟ್ಟಿರುವುದಿಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲೂ ಇನ್ನೂ ಹಳೆಯ ವಿಷಯಗಳನ್ನು ನೋಡಿದಾಗ ನಿಮ್ಮ ವಿಷಯವನ್ನು ಮತ್ತೆ ನೆನಪು ಮಾಡಿ ನಾನು ಅದರ ಬಗ್ಗೆ ವಿಚಾರವನ್ನು ಹೇಳ್ತೇನೆ. ಹಿಂದಿನ ಕಾಲಗಳಲ್ಲಿ ಏನು ಅಂತ ಕೇಳಿದರೆ, ಭೂಮಿಯನ್ನು ಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ ತುಂಬ ನಿಧಿ ಕಲಶ ಅಂತ ಮಾಡಿಡ್ತಾ ಇದ್ರು. ಯಾಕೆ ಅಂತ ಕೇಳಿದರೆ, ಭೂಮಿಯಲ್ಲಿ ಮೇಲಿನಿಂದ ಬರುವ
ಬರುವಂಥ ಶಕ್ತಿ ಅದು ಎಳ್ಕೊಳ್ಳಿಕ್ಕೆ ಶಕ್ತಿ ಇರುವಂಥದ್ದು ಭೂಮಿಗೆ ಮಾತ್ರ. ಆ ಭೂಮಿಯಲ್ಲಿ ಆ ಚಿನ್ನ ಬೆಳ್ಳಿ ವಸ್ತುಗಳನ್ನು ಇಟ್ಟಾಗ, ಲೋಹದ ವಸ್ತುಗಳನ್ನು ಇಟ್ಟಾಗ ಆ ಶಕ್ತಿ ಅನ್ನುವಂಥದ್ದು ಅದು ಅಟ್ರಾಕ್ಟ್ ಮಾಡ್ತದೆ ಅನ್ನುವಂಥ ದೃಷ್ಟಿಯಿಂದ ಅನಾದಿ ಕಾಲಗಳಲ್ಲಿ ಚಿನ್ನವನ್ನು ಹೆಚ್ಚಿಡ್ತಾ ಇದ್ರು. ಆಗ ಚಿನ್ನದ ರೇಟ್ ಎಷ್ಟಿತ್ತು? 1 ರೂಪಾಯಿನೋ 2 ರೂಪಾಯಿನೋ ಈ ರೀತಿ ಇದ್ದಂಥ ಕಾಲಗಳಲ್ಲಿ ಅವ್ರೇನು ಮಾಡಿದ್ರು, ಹೇಗೂ ಇದೆಯಲ್ಲ ಹಾಕಂತ ಹೇಳಿ. ಈಗ ಇದೇ ಒಂದು 10 ವರ್ಷದ ಕೆಳಗಡೆ ಈಗ ನಾವೆಲ್ಲ ಮಾಡಿರುವಂಥದ್ದು, ಈಗ ನಾವು ಅದು ಹೋಗೋದಿಲ್ಲ ಅಂದರೆ ಈಗ ಹೇಳುವಂಥ ವಿಷಯ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ಸರ್. ಹಲೋ ರೀ, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ. ಹಾಂ, ಈಗ ರೀ ನಮ್ದು ಒಂದು ಸ್ವಲ್ಪ ಐತಂತಾರ್ರಿ. ಹಾಂ, ಈಗ ನಿಧಿ ಐತಂತಾರ್ರಿ. ಹಾಂ, ಅದನ್ನ ತಕ್ಕೋಬೇಕಾರ ಅದನ್ನ ತಕ್ಕೋದು ಬ್ಯಾಡ್ರಿ. ಈಗ ನೋಡಿ, ಈಗ ಬೆಳಗ್ಗೆ ನೀವೀಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀರಿ? ಈಗ ಕೆಳಕ ಉತ್ತರ ಕಡೆ ಈಗ ಬಂದ್ ಮಾಡ್ದ ಉತ್ತರ ದಿಕ್ಕಿ ನಿಂತೀರಿ ಅಮ್ಮ ಆ ಜಾಗ ನಿಂತು ಮಾತಾಡ್ತಾ ಇದ್ದೀರಿ. ನಿಮ್ಮ ಎದುರುಗಡೆ ಕಾಣುವಂಥ ವಸ್ತುಗಳೇನೇನು? ಅಲೋ ರೀ, ನಿಮ್ಮ ಎದುರುಗಡೆ ಏನು ವಸ್ತುಗಳು ಕಾಣಿಸ್ತಾ ಇದೆ ಈಗ? ಈ ಟಿವಿ ಐತ್ರಿ. ಆ ಟಿವಿ ರೀ. ಹಾಂ, ಸರಿ. ಟಿ ವಿ ಅಕ್ಕಪಕ್ಕ ಏನಾದರೂ ವಸ್ತುಗಳು ಕಾಣಿಸ್ತಾ ಉಂಟಾ ನಿಮಗೆ? ಹ್ಞೂ ರೀ. ಏನು ಕಾಣಿಸ್ತಾ ಇದೆ? ಈ ಜೋಳ ಅದಾವ್ರಿ. ಹಾಂ, ಜೋಳ ರೀ. ಜೋಳ ಅಲ್ವಾ? ನೋಡಿ, ಇಲ್ಲಿ ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡುವಾಗ ಇಲ್ಲಿ ಒಂದು ನಿಮ್ಮ ಕುಟುಂಬ ಅನ್ನುವಂಥದ್ದು ದೇವತಾನುಗ್ರಹದಿಂದ 3 ಹೊತ್ತು ಊಟವನ್ನು ಮಾಡಿಕೊಂಡು ನೆಮ್ಮದಿಯಿಂದ ಜೀವನವನ್ನು ಮಾಡ್ತಿರುವಂಥ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ. ನಾನಿಲ್ಲಿ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ನಿಧಿ ನಿಕ್ಷೇಪಗಳು ಉಂಟಾ ಇಲ್ವಾ ಅನ್ನುವಂಥದ್ದು ವಿಮರ್ಶೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾ ಹೇಳಿದ್ನಲ್ಲ, ಈಗಿನ ಕಾಲಘಟ್ಟದಲ್ಲಿ ನಿಮ್ಮನ್ನು ಮೋಸ ಮಾಡಿ ನಿಮ್ಮಿಂದ ಹಣವನ್ನು ಪಡ್ಕೊಳ್ಳಿಕ್ಕೆ ಈ ರೀತಿ ಕೆಲಸಗಳನ್ನು ಮಾಡಿರ್ತಾರೆ ಬಿಟ್ಟರೆ ನಿಧಿ ನಿಕ್ಷೇಪಗಳನ್ನು ತೆಗೆಯುವಂಥದ್ದು ತಪ್ಪು. ಅದೇನಾಗ್ತದೆ, ನಿಮ್ಮ ಕುಟುಂಬವನ್ನು ನಾಶ ಮಾಡಿ ಬಿಡ್ತದೆ. ಮತ್ತು ಅದಕ್ಕೆ ಸರ್ಕಾರಾದಿಗಳೇನು ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಹಾಕಿರುವಂಥದ್ದು, ನಿಮ್ಮ ಭೂಮಿಯಲ್ಲಿ ಸಿಕ್ಕಿದಂಥದ್ದು ಅದು ಸರ್ಕಾರಕ್ಕೆ ಒಪ್ಪಿಸ್ಬೇಕನ್ನುವಂಥದ್ದು ಯಾಕೆ ಅಂತ ಕೇಳಿದರೆ, ರಾಜ ಯಾರು? ರಾಜನ ಹೇಳಿದಂತೆ ನಡಿಬೇಕು. ಆ ಕಾಲಘಟ್ಟದಲ್ಲಿ ಏನಾಗ್ತಿತ್ತು, ಮನೆಯಲ್ಲೆಲ್ಲ ಸಿಕ್ತಂತಾದರೆ ಅದು ಯಾರ್ದು ಅಲ್ಲ ಅಂತಾದರೆ ತೊಗೊಂಡೋಗಿ ರಾಜನಿಗೆ ಕೊಡ್ತಿದ್ರು. ಅಷ್ಟು ಧರ್ಮದಿಂದ ಇದ್ದರು ಹಿಂದೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂತ ಕೇಳಿದರೆ, ಅಲ್ಲಿ ಇರುವುದು 100ಕ್ಕೆ ಒಂದು ಭಾಗದಲ್ಲಿ ಅಲ್ಲಿ ಇತ್ತು ಅಂತಾದರೆ ಇನ್ನು 99 ಭಾಗ ನಿಮ್ಮನ್ನು ಹಾಳು ಮಾಡಲಿಕ್ಕೆ ಅಥವಾ ನಿಮ್ಮನ್ನು ಮೋಸ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ನಾವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಲಿಕ್ಕಿಲ್ಲ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನೀವು ಹೇಳಿದಂಥ ವಿಚಾರಗಳನ್ನು ವಿಮರ್ಶೆ ಮಾಡುವಾಗ ಪ್ರಶ್ನಾಚಿಂತನೆಯಲ್ಲಿ ಲಗ್ನದಲ್ಲೇ ಬುಧ ಇರುವಂಥ ಕಾರಣದಿಂದ ನಿಮಗೆ ಆಸ್ತಿ ಅನ್ನುವಂಥದ್ದು, ಐಶ್ವರ್ಯ ಅನ್ನುವಂಥದ್ದು ಅಥವಾ ಭೋಗಕಾರಕವಾಗಿರ್ತಕ್ಕಂಥ ಜೀವನಕ್ಕೆ, ನೆಮ್ಮದಿಕರವಾಗಿರ್ತಕ್ಕಂಥ ಜೀವನವನ್ನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀರಿ. ಈ ನಿಧಿ ನಿಕ್ಷೇಪ ವಿಚಾರಗಳು ಇದ್ದಿದ್ದೇ ಹೌದು ಅಂತಾದರೆ ಯಾವ ಜಾಗದಲ್ಲುಂಟೋ ಆ ಜಾಗದಲ್ಲಿ ಸ್ವಲ್ಪ ಧರ್ಮದ ಕೆಲಸಗಳನ್ನು ಮಾಡಿ, ದೇವತಾರಾಧನೆಯನ್ನು ಮಾಡಿ. ಅದು ಒಂದು ಶಕ್ತಿ. ಅದನ್ನು ನೀವು ಹೆಚ್ಚು ಆರಾಧನೆ ಮಾಡಿದಷ್ಟು ತುಂಬ ಫಲಗಳನ್ನು ಕೊಡ್ತದೆ. ಅದನ್ನು ತೆಗಿಲಿಕ್ಕೆ ಹೋಗೋದು, ಅದನ್ನು ತೆಗೆದು ಒಂದು 10 ರೂಪಾಯಿ ಖರ್ಚು ಮಾಡಿದ್ರು ನೀವು, ಅದು ವೇಸ್ಟೇ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿ ಹೆಚ್ಚಿನ ಧರ್ಮ ಕೆಲಸಗಳನ್ನು ಮಾಡಿ. ಆಯಿತಾ? ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ಹೇಳ್ತಾ ಇದ್ರಿ, ಭೂಮಿಯಲ್ಲಿ ಅಡಗಿರುವಂತಹ ನಿಧಿಗಳನ್ನ ಸರ್ಪ ಕಾವಲು ಮಾಡುತ್ತಾ ಅನ್ನುವಂತಹ ವಿಚಾರವಾಗಿ. ಹಾಗೆ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಅನಾದಿ ಕಾಲದಲ್ಲೆಲ್ಲ ನಿಧಿ ನಿಕ್ಷೇಪ ಕಲಶ ಅಂತ ಮಾಡಿಡ್ತಾ ಇದ್ರು. ಅದಕ್ಕೆ ಒಂದಿಷ್ಟು ದೇವತೆ ಅನ್ನುವಂಥದ್ದಿದೆ. ಅದನ್ನು ಆವಾಹನೆ ಮಾಡಿ ಅಲ್ಲಿ ಭೂಮಿಯೊಳಗಡೆ ಅದನ್ನು ಇಟ್ಟು ನಂತರದಲ್ಲಿ ಮನೆಯನ್ನು ಕಟ್ತಾ ಇದ್ರು, ದೇವಸ್ಥಾನದಲ್ಲಾಗಲಿ ಇದಾಗಲಿ. ಅದಕ್ಕೆ ಏನು ಅಂತ ಕೇಳಿದರೆ, ಆ ಕೆಲವೊಂದು ಮನೆಗಳನ್ನು ಒಡೆದಾಕಿದಾಗ ಅಲ್ಲಿ ಸಿಗ್ತಾ ಇತ್ತು. ಆದರೆ ಅದನ್ನು ರಕ್ಷಣೆ, ಆ ದೇವತೆಯನ್ನಲ್ಲಿ ಆವಾಹನೆ ಮಾಡಿದ್ಮೇಲೆ ಬಾ ನೀ ಇಲ್ಲಿ ಕೂತ್ಕೋ, ಇದನ್ನು ಕಾಯುವುದೇ ನಿನ್ನ ಕೆಲಸ, ಇದನ್ನು ಇದು ಯಾರೇ ಇದರ ತಂಟೆಗೆ ಬಂದರು ಅಂತಾದರೂ ಅವ್ರನ್ನ ನೀನು ನಾಶ ಮಾಡಬೇಕು, ಇದನ್ನು ನೀನು ರಕ್ಷಣೆ ಮಾಡಬೇಕು, ಇದು ನನ್ನ ಕುಟುಂಬದವರಿಗೆ ಮಾತ್ರ ಸೇರಬೇಕು ಅಂತ ಕಾನೂನು ಮಾಡಿ ಅದನ್ನಲ್ಲಿ ರಕ್ಷಣೆಗೆ ಅಂತ ಬಿಟ್ಟಿರ್ತಾರೆ. ಈ ಹಿಂದಿನ ಕಾಲಗಳಲ್ಲೆಲ್ಲ ತೆಗೆಯುವಂಥ ಸಂದರ್ಭದಲ್ಲಿ ಸರ್ಪ ಕಚ್ಚಿ ಹೋದಂಥದ್ದು ಅಥವಾ ಅವರವರಲ್ಲೇ ಮಧ್ಯದಲ್ಲಿ ಮನಸ್ತಾಪಗಳಾದಂಥದ್ದು ಎಲ್ಲವೂ ಆಗಿದೆ. ಈಗ ಸಡನ್ನಾಗಿ ಇಲ್ಲೊಂದು 20 ಕೋಟಿ ತಂದಿಟ್ಬಿಟ್ರೆ ನಾನು ನೀವು ಜಗಳ ಆಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಅದು ಅದರ ಶಕ್ತಿ, ನಮ್ಮ ಶಕ್ತಿ ಅಲ್ಲ, ಅದು ಅದರ ಶಕ್ತಿ. ಅಲ್ಲಿ ಬಂದು ನಿಂತಿದೆ ಅಂತ ಆದರೆ ನಾವಿಬ್ಬರು ಒಬ್ಬ ಒಳ್ಳೆ ರೀತಿಯಿಂದ ಮಾತಾಡ್ತಿದ್ದವ್ರು ನಾವಿಬ್ಬರು ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಆ ಒಂದು ವಿಷಯಕ್ಕಿರುವಂಥ ಶಕ್ತಿ. ಹಾಗೆ ಆ ನಿಧಿ ನಿಕ್ಷೇಪಗಳನ್ನು ಸಂರಕ್ಷಣೆ ಮಾಡ್ತಾ ಇತ್ತು. ಅದಕ್ಕಾಗಿ ವಿಷಯಗಳು ಈ ಕುರಿತಂತೆ ಮತ್ತಷ್ಟು ಮಾತನಾಡೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ.
ನಮಸ್ತೆ ಸರ್. ನಮಸ್ತೆ ಮೇಡಮ್. ಶರಣವ್ರೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುಲ್ಬರ್ಗಿಂದ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ಓಕೆ. ನಮಸ್ತೆ ಗುರು. ನಮಸ್ತೆ. ನಾನು ಶರಣ ಅಂತ ಗುರುಜಿ. ನಮಸ್ತೆ ಹ್ಞೂ ಗುರುಜಿ. 20 ತಾರೀಕು ಒಂದು ನಮ್ಮ ಕಸನ್ ಡೆಲಿವರಿ ಆಗಿತ್ತು ಸರ್. ಹಾಂ ಸ್ವಲ್ಪ ಆರೋಗ್ಯ ತೊಂದರೆಯಿಂದ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಹಾಂ ಹಾಂ ಡೇಟ್ ಆಫ್ ಬರ್ತ್ ಇದೆಯಾ ಮಗುದು? ಹಾಂ ಇದೆ ಗುರು. ಹಾಂ ಹೇಳಿ. 20 ಹಾಂ 7 ಹಾಂ 2025. 2025 ಮೊನ್ನೆ ಹುಟ್ಟಿದ್ದ? ಹಾಂ ಗುರು. 20 ಟೈಮು 11:29 AM ಗುರು, ಬೆಳಗ್ಗೆ 11:29. ಹಾಗೆ ಬೆಳಗ್ಗೆ. ಬೆಳಗ್ಗೆ 27-25 ಅಲ್ವಾ? ಹಾಗೆ ಕೃತ್ತಿಕಾ ನಕ್ಷತ್ರ. ಹಾಗೆ. ಇಲ್ಲಿ ಉಸಿರಾಟಕ್ಕೆ ಮತ್ತು ಇನ್ಫೆಕ್ಷನ್ನಿಂದ ಆಗಿರುವಂಥದ್ದು ಏನು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು? ಉಸಿರಾಟದ ತೊಂದರೆ ಆಗುತ್ತೆ. ಹೌದು. ಇಲ್ಲಿ ನೋಡಿ, ಮಗುವಿನ ಜಾತಕ ಅಂತ ಹೇಳಿದರೆ ಹುಟ್ಟಿದಂಥ ಜಾತಕ ಈಗ 2-3 ದಿನದಲ್ಲಿ ಹುಟ್ಟಿದಂಥ ಜಾತಕಗಳನ್ನು ನಾವು ವಿಮರ್ಶೆ ಮಾಡಬಾರ್ದು. ಮಗು ಹುಟ್ಟಿ 10ನೇ ವರ್ಷದ ತನಕನೂ ಸಮೇತ ಮಗುವಿನ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಚಿಂತನೆ ಮಾಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಮಗುವಿನ ಜಾತಕದಲ್ಲಿ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದಿದೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಸರ್ಪಪ್ರೀತ್ಯರ್ಥವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಿ, ಅಲ್ಲಿಗೆ ಕಾಣಿಕೆಗಳನ್ನು ಕಳಿಸಿ, ಮಗು ಎಲ್ಲ ಆರೋಗ್ಯವಾಗಿ ಬಂದ ನಂತರದಲ್ಲಿ ಮಗುವಿನೊಟ್ಟಿಗೆ ನಾನು ಪ್ರತಿಷ್ಠೆಯನ್ನು ಮಾಡಿಸ್ತೇನೆ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತೇನೆ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿ ಏನಾಗಿದೆ ಅಂತ ಕೇಳಿದರೆ, ಮಗುವಿಗೆ ಸರಿಯಾಗಿ ಬೆಳವಣಿಗೆ ಇಲ್ದಲೇ ಇರುವಂಥದ್ದು, ಶ್ವಾಸಕೋಶಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡ್ತಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ ನಾಗನಿಗೊಂದು ಪ್ರಾರ್ಥನೆ ಮಾಡಿ, ನಂತರದಲ್ಲಿ ಬೇರೆ ವಿಷಯಗಳುಂಟು, ಸ್ವಲ್ಪ ಮಗುವಿನ ಆಯುಷ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ಲಕ್ಷಣಗಳಿದೆ. ಇದಕ್ಕೆ ಸರಿಯಾಗಿರುವಂಥ ಪರಿಹಾರಾದಿಗಳಾಗಬೇಕು. ಇದು ಕುಟುಂಬ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅಂತ ಹೇಳಿದರೆ, ಕುಟುಂಬ ವಂಶ ಅರಿಷ್ಟ ಬರಲಿ ಅನ್ನುವಂಥ ದೃಷ್ಟಿಯಿಂದ ಕೆಲವೊಂದು ದೋಷಾದಿಗಳು ಇರುವಂಥದ್ದು. ಆಮೇಲೆ ನಂತರದಲ್ಲಿ ನೇರವಾಗಿ ಭೇಟಿ ಮಾಡಿ ಅದರ ಪೂರ್ಣ ವಿಚಾರಗಳನ್ನು ಹೇಳ್ತೇನೆ. ಶುಭವಾಗಲಿ. ಧನ್ಯವಾದಗಳು ಶರಣು, ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ ಹೇಳ್ತಾ ಇದ್ರಿ, ಇನ್ನು ವಾಮಾಚಾರ ಮಾಡಿ ಇಂದಿಗೂ ಕೂಡ ನಿಧಿಯನ್ನು ಅಗಿಯುವಂಥ ಕೆಲಸವನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಏನೆಲ್ಲ ಸಮಸ್ಯೆಗಳು ಆಗುತ್ತೆ? ಬಿಕಾಸ್ ನೀವು ಹೇಳ್ತಾ ಇದ್ರಿ ಅಧರ್ಮದಿಂದ ಮಾಡುವಂತಹ ಕಾರ್ಯಗಳು ಇವೆಲ್ಲವೂ ಕೂಡ ಅಲಕ್ಷ್ಮಿ ಅಂತ ಹೇಳಿ. ಈಗ ನೋಡಿ, ವಾಮಾಚಾರ ಅಂತ ಹೇಳಿದರೆ ಪೂರ್ಣ ಎಡಗೈಯಲ್ಲಿ ಮಾಡುವಂಥ ಕೆಲಸ, ಅಂದರೆ ಕೆಟ್ಟ ಕೆಲಸ ಅಂತ ಹೇಳಿದರೆ ದೇವರನ್ನ ಉಗ್ರ ರೂಪಕ್ಕೆ ತಗೊಂಡು ಹೋಗುವಂಥದ್ದು. ಈ ನಿಧಿ ನಿಕ್ಷೇಪಗಳನ್ನು ವಿಷಯವನ್ನು ತಗೊಳ್ಳುವಾಗ, ಈಗ ಎಲ್ಲಿ ನಿಧಿ ಉಂಟು ಅಂತ ಆದರೆ ಅದರ ಸುತ್ತ ರಕ್ಷಣೆಗೆ ಅಂತಿಷ್ಟು ಒಂದು ದೇವತೆಗಳಿರ್ತಾರೆ, ಅಷ್ಟದಿಕ್ಪಾಲಕರಾದಿಗಳು ಮತ್ತು ಅಸ್ತ್ರಮಂತ್ರ ದೇವತೆಗಳು, ಮತ್ತು ಇನ್ನು ಹಲವಾರು ಇರ್ತದೆ, ಅದು ಬೇರೆ. ಆ ಅಷ್ಟೂ ಶಕ್ತಿಗಳನ್ನು ನಾವೇನು ಮಾಡ್ತೇವೆ, ಕಣ್ಣು ಕಟ್ಟುವಂಥದ್ದಾಗಿರಬಹುದು. ಅಂದರೆ ಅದು ಯಾರೇ ಹೋದರೂ ಅದನ್ನು ಕಣ್ಣು ಕಟ್ಟುವಂಥದ್ದಾಗಬಹುದು, ಅಥವಾ ಆ ಶಕ್ತಿಯನ್ನು ನಿಷ್ಕ್ರಿಯ ಮಾಡುವಂಥದ್ದಾಗ್ಬೋದು. ಅರ್ಥಾತ್ ಮೊಬೈಲ್ನಿಂದ ಬ್ಯಾಟ್ರಿ ತೆಗೆದು ಹಾಕ್ದಂಗೆ, ಇಲ್ಲ ಮೊಬೈಲ್ ವರ್ಕ್ ಆಗೋದಿಲ್ಲ, ಹಾಗೆ ಆ ಶಕ್ತಿಯನ್ನು ನಿಷ್ಕ್ರಿಯ ಮಾಡುವಂಥದ್ದು, ಅಥವಾ ಆ ಶಕ್ತಿಯನ್ನೇ ಸ್ತಂಭನ ಮಾಡುವಂಥದ್ದು. ಆಗ ಆ ಶಕ್ತಿಗಳ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಇದನ್ನು ತೆಕ್ಕೊಳ್ಬೋದು ಅನ್ನುವಂಥ ದೃಷ್ಟಿಯಿಂದ ಈ ವಿಧಿಗಳಿದ್ದಾವೆ. ಆದರೆ ಈಗಿನ ಕಾಲಘಟ್ಟದಲ್ಲಿ ಅದನ್ನು ಯಾರು ಮಾಡುವವರೆಲ್ಲ ಇಲ್ಲ. ಹೀಗೆ ಮಂತ್ರವಾದದಿಂದ ಅದನ್ನು ನಾವು ನಿಧಿ ತೆಗಿಬೋದು ಅಂತಲ್ಲ, ಆ ತೆಗೆಯುವಂಥ ಕೆಲಸಕ್ಕೆ ಇದನ್ನು ನಾವು ಬಳಸ್ಕೊಳ್ಬೋದು ಅಷ್ಟೇ. ಯಾಕಂದರೆ ಡೈರೆಕ್ಟಾಗಿ ಹೋಗಿ ದೇವರೇ ನಾನು ಅಲ್ಲಿ ಇಟ್ಟಿದ್ಯಾ, ನಂಗೆ ಕಷ್ಟ ಇದೆ, ನಂಗೆ ಕೊಡು ಅಂತ ಹೇಳಿದ್ರೆ ಅವ್ನು ತಕ್ಕಂಥ ಮೇಲ್ ಬರಲ್ಲ. ವಾಮಾಚಾರದ ಕುರಿತಂತೆ ಮತ್ತೆ ಮಾತನಾಡ್ತಾ ಹೋಗೋಣ. ಸೌಭಾಗ್ಯ ಅಂತ ಹೇಳಿ ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಧುಗಿರಿ ಅಂತ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ಹಾಂ ಸರ್, ನಮಸ್ಕಾರ ಸ್ವಾಮಿ. ಹೇಳಿ ಸ್ವಾಮಿ. ನನ್ನ ಮಗನಿಗೆ 8 ತುಂಬ 9 ವರ್ಷ ಬಿದ್ದಿದೆ, ಕಿವಿ ಕೇಳಿಸಲ್ಲ, ಮಾತು ಬರಲ್ಲ. ಹಾಂ. ಒಂದು ಡೇಟ್ ಆಫ್ ಬರ್ತ್ ಇಲ್ಲ. ಡೇಟ್ ಆಫ್ ಬರ್ತ್ ಇಲ್ವಾ? ಇದೆ ಇದೆ ಸರ್. ಹೇಳಿ. 25. ಹಾಂ, 25/7/2017. 2017 ಅಲ್ವಾ? ಸಮಯ ಬಂದು ಸಾಯಂಕಾಲ 7:25 ಸ್ವಾಮಿ. 7:25. ಯಾವ ಊರಲ್ಲಿ ಹುಟ್ಟಿದ್ದಮ್ಮ? ಬೆಂಗಳೂರಲ್ಲಿ ಮೇಡಮ್. ಹಾಂ, ಬೆಂಗಳೂರಿನಲ್ಲಿ ಹುಟ್ಟಿದ್ದಲ್ವಾ? ನೋಡಿ, ಈಗ ಮಾತು ಸಮಸ್ಯೆ ಆಗಿದೆಯಾ? ಮಾತು ಸಮಸ್ಯೆ ಆಗಿದೆ, ಕಿವಿನೂ ಕೇಳಿಸಲ್ಲ. ಬರುವುದಿಲ್ವಾ ಮಾತು?
ಇಲ್ಲ ಸ್ವಾಮಿ ಮಾತೇ ಬರಲ್ಲ. ಈಗ ವೈದ್ಯಕೀಯ ಚಿಕಿತ್ಸೆ ಅಥವಾ ಡಾಕ್ಟ್ರ್ ಏನು ಹೇಳ್ತಾರಮ್ಮ? ಡಾಕ್ಟ್ರಿಗೆಲ್ಲ ತೋರ್ಸಿದೀವಿ ಸ್ವಾಮಿ, ಟ್ರೀಟ್ಮೆಂಟ್ ಎಲ್ಲ ಕೊಟ್ರು, ಮಾತು ಬರುತ್ತೆ ಅಂತಾನೆ ಹೇಳ್ತಾರೆ. ಅವ್ರು ಕೊಟ್ಟಿದ್ದೆಲ್ಲ ಮಾಡಿದೀವಿ, ಆದ್ರೂ ಮಾತು ಅನ್ನೋದೇ ಬಂದಿಲ್ಲ. ಈ ದೇವತಾ ಕೆಲಸ ಹೋಮ ಹವನಾದಿಗಳನ್ನ ಏನಾದರೂ ಮಾಡ್ಕೊಂಡಿದ್ರಾ? ದೇವಸ್ಥಾನಕ್ಕೂ ಎಲ್ಲ ಹೋಗಿದೀವಿ, ಹೇಳಿದ ಹರಕೆ ಎಲ್ಲ ಮಾಡ್ಕೊಂಡಿದೀವಿ ಸ್ವಾಮಿ. ನೋಡಿ, ಜಾಸ್ತಿ ಹರಕೆ ಮಾಡಿಕೊಂಡೇ ಈಗ ಆ ದೋಷ ಆಗಿರುವಂಥದ್ದು. ನಿಮಗೆ ಸಂತಾನದ ಮದುವೆ ಆಗಿ ತುಂಬ ಸಮಯದ ನಂತರ ಸಂತಾನ ಆಗಿರುವಂಥ ಲಕ್ಷಣಗಳು ಇಲ್ಲಿ ಗಮನಿಸ್ಬೋದು. ಹೌದು ಸ್ವಾಮಿ. ಆಮೇಲೆ ನಂತರದಲ್ಲಿ ಇನ್ನೊಂದೇನು ಅಂತ ಕೇಳಿದರೆ, ತುಂಬ ನಿಮ್ಮ ಗಂಡ ಅಥವಾ ನಿಮ್ಮ ಗಂಡನ ತಂದೆ ಇವರ ಕಾಲದಿಂದನೂ ತುಂಬ ಕುಟುಂಬಕ್ಕೆ ವಾಗ್ದುರಿತಗಳು ಅನ್ನುವಂಥದ್ದಿದೆ. ಅಂತ ಹೇಳಿದರೆ ಈ ಆಣೆ ಭಾಷೆಗಳು ಅಥವಾ ದೇವರ ವಿಚಾರಗಳಲ್ಲಿ ಪ್ರಾರ್ಥನೆ ಇಟ್ಟಂಥದ್ದು, ಅದನ್ನು ಈಗ ಆ ಕೆಲಸ ಆದ್ರ ಮೇಲೆ ಅವರಿಗೆ ಆ ಸೇವೆಗಳನ್ನು ಕೊಡ್ದಲೇ ಇರುವಂಥದ್ದು, ಇದು ನೀವು ತುಂಬ ಮಾಡ್ಕೊಂಡಿದ್ದೀರಿ ಅತಿಯಾಗಿ. ಸದ್ಯದ ಪರಿಸ್ಥಿತಿಗೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳ್ತೇನೆ, ಆಮೇಲೆ ಒಂದು ಪರಿಹಾರವನ್ನು ಹೇಳಿರ್ತೇನೆ. ನೇರವಾಗಿ ಬಂದು ಭೇಟಿ ಮಾಡಿ, ಕೆಲವೊಂದು ವಿಚಾರಗಳನ್ನು ಹೇಳ್ತೇನೆ. ಸದ್ಯಕ್ಕೆ ಒಂದು ಈ ಗೋಕರ್ಣಕ್ಕೆ ಹೋಗಿ ಮಾಡುವಂಥದ್ದೆಲ್ಲ ಉಂಟು. ಮಾಂದಿ ಅಂತ ಹೇಳಿದರೆ ಈ ಪ್ರೇತ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿಂದನೂ ಒಂದು ಈ ರೀತಿ ತೊಂದರೆ ಅನ್ನುವಂಥದ್ದು ಬಂದಿದೆ. ಯಾಕೆಂದರೆ ಕುಟುಂಬ ಅನ್ನುವಂಥದ್ದು ಶಾಪಗ್ರಸ್ತವಾಗಿರ್ತಕ್ಕಂತಹ ಕುಟುಂಬ. ಏನೋ ಒಂದು ಆ ಕೆಲಸವನ್ನು ಮಾಡಿ ತುಂಬ ಶಾಪವನ್ನು ಹಾಕಿ ಕೆಲವೊಂದು ದುರ್ಮರಣ ಆಗಿರುವಂಥ ಲಕ್ಷಣಗಳಿಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಇನ್ನೊಂದನ್ನು ನೋಡುವಾಗ ಈ ವಾಗ್ದುರಿತಗಳಿಂದ ಅವನಿಗೆ ಸಮಸ್ಯೆಗಳಾದಂಥದ್ದು. ವಾಗ್ದುರಿತ ಅಂತ ಹೇಳಿದರೆ ಈ ಆಣೆ ಭಾಷೆಗಳನ್ನು ಮಾಡಿದಂಥ ಕಾರಣಗಳಿಂದ ಅದು ವಾಗ್ದೋಷವಾಗಿ ಪರಿವರ್ತನೆ ಆಗಿರುವಂಥ ಲಕ್ಷಣಗಳು. ಅದಕ್ಕೆ ನೀವು ಒಮ್ಮೆ ನಿಮ್ಮ ಕುಟುಂಬದ ವಾಗ್ದುರಿತಗಳನ್ನೆಲ್ಲ ಒಂದು ದೀಪಕ್ಕೆ ಅಥವಾ ಒಂದು ಗಂಟೆಗೆ ಆಕರ್ಷಣೆ ಮಾಡಿ, ಆ ಗಂಟೆಯನ್ನು ಮತ್ತು ಆ ದೀಪವನ್ನು ಒಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಕೊಡುವಂಥದ್ದು. ನಂತರದಲ್ಲಿ ವಾಗ್ದುರಿತಗಳನ್ನು ನಿವೃತ್ತಿ ಮಾಡಲಿಕ್ಕೋಸ್ಕರವಾಗಿ ವಾಗ್ದೇವಿ ಹೋಮವನ್ನು ಮತ್ತು ಅದೇ ಮಂಡಲದಲ್ಲಿ ಮುಷ್ಟಿ ಕಾಣಿಕೆಯನ್ನು ಸಮರ್ಪಣೆ ಮಾಡಿ ಪ್ರಶ್ನೆಯಲ್ಲಿ ಬಂದಂಥ ಕ್ಷೇತ್ರಗಳಿಗೆ ಆ ಕಾಣಿಕೆಯನ್ನು ಸಮರ್ಪಣೆ ಮಾಡುವಂಥದ್ದು ಉತ್ತಮ. ಇದಿಷ್ಟು ಮಾಡಿದರೆ ಕ್ರಮೇಣವಾಗಿ ಬರ್ತಾ ಹೋಗ್ತದೆ. ಯಾಕೆಂದರೆ ಇದು ಇವನು ಹುಟ್ಟಲಿಕ್ಕಿಂತ ಮುಂಚಿತವಾಗಿ ಇರುವಂಥ ತೊಂದರೆ, ಅದಕ್ಕೆ ನಿಮಗೆ ಸಂತಾನಕ್ಕೆ ತೊಂದರೆ ಆದಂಥದ್ದು. ಇದಿಷ್ಟನ್ನು ಮಾಡ್ಕೊಳ್ಳಿ, ಕ್ರಮೇಣವಾಗಿ ಬರ್ತದೆ. ಇದೇನೋ ಈಗ ನೀವು ನಾಳೆ ಬಂದುಬಿಟ್ಟು ಆ ಹೋಮ ಮಾಡುತ್ತಿದ್ದಂಗೆ ನಾಡಿದಿಂದ ಮಾತು ಬರ್ತದೆ ಅಂತಲ್ಲ, ಇದು ಕ್ರಮೇಣವಾಗಿ ನಿಧಾನವಾಗಿ ಬರ್ತಾ ಹೋಗ್ತದೆ ಅಮ್ಮ. ಒಳ್ಳೆಯದಾಗಲಿ. ಧನ್ಯವಾದಗಳು ಸೌಭಾಗ್ಯ, ಕರೆ ಮಾಡಿದ್ದಕ್ಕಾಗಿ. ವಿಜಯಪುರದಿಂದ ರಾಜುಗೌಡ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಹಲೋ, ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ ಸರ್. ಹಾ, ಹೇಳಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ಹೇಳಿ. ನಾನು ವಿಜಯಪುರ ಜಿಲ್ಲೆ ಸಿರಿಗಿ ತಾಲೂಕು ಮಾತಾಡ್ತಿದ್ದೀನಿ ರಜವರ. ಹಾಂ, ಭಾಳ ಸಮಸ್ಯೆ ಅದ್ರಿ, ಭಾಳ ಇದು ಅದ ಸರ್. ಹಾಂ, ಏನು ಸಮಸ್ಯೆ ಇದೆ? ಏನು ಹಣಕಾಸಿನ ತೊಂದರೆ ಭಾಳ ಇದು ಅದ್ರಿ, ಅಡಚಣೆ. ನಿಮ್ಮದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇದೆಯಾ? ಹ್ಞೂ ರೀ ಸರ್. 1/5/1966. 1/5/1966. 1966. 66. ಏನು ಕೆಲಸ ಮಾಡೋದು? ನಾವು ಒಕ್ಕಲ್ತನ ಸರ್, ರೈತರು. ರೈತರು ಹೋಗೋದೆ. ಇದು ಟೈಮ್ ಏನಾರು ಗೊತ್ತಿದೆಯಾ ಯಜಮಾನ್ರೆ? 10:45. 10:45 ರಾತ್ರಿ. ಹಾಂ, ಸರಿ. ಈಗ ಹಣಕಾಸಿನ ವಿಷಯಕ್ಕೆ ನಿಮಗೆ ತೊಂದರೆ ಆಗಿದೆ ಅಲ್ವಾ? ಹಣಕಾಸ್ರಿ ಏನು ಭೂಮಿ ಅಭಿವೃದ್ಧಿ ಇಲ್ಲ, ಹಿಂಗಾಗಿ ಇದಾಗ್ಯಾರಿ. ಬೆಳಗ್ಗೆ ಅಲ್ವಾ? 10:45 ಬೆಳಗ್ಗೆ? ಇಲ್ರಿ, ರಾತ್ರಿ ಎತ್ತು ನೋಡ್ರಿ. ರವಿವಾರ ರಾತ್ರಿ ಎತ್ತು ಹೇಳ್ತಾರೆ. ರವಿವಾರ ರಾತ್ರಿ ಅಲ್ವಾ? ಸರಿ, ಒಂದು ನಿಮಿಷ. 10:45 ಟೈಮಿಂಗ್. ಹಾಂ, ಇಲ್ಲಿ ನೋಡಿ, ನೀವು ಹೇಳ್ತಿರುವಂಥ ಸಮಸ್ಯೆಗೆ ನೀವು ಹೇಳ್ತಿರುವಂಥದ್ದು ಸ್ವಲ್ಪ ನಂಬಲಿಕ್ಕೆ ದೂರವಾಗಿರ್ತಕ್ಕಂಥ ಮಾತುಗಳು. ಯಾಕೆ ಅಂತ ಕೇಳಿದರೆ ನೋಡಿ, ಪೂರ್ವಪುಣ್ಯ ಸ್ಥಾನದಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರುವಂಥ ಲಕ್ಷಣಗಳು, ಬುಧ ಶನಿಯುಕ್ತನಾಗಿ ಇರುವಂಥದ್ದು. ಈ ಹಣದ ವಿಚಾರಗಳಲ್ಲೇನು ಅಂತ ಕೇಳಿದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಹಣದ ವಿಚಾರಗಳಲ್ಲಿ, ಆಸ್ತಿಯ ವಿಚಾರದಲ್ಲಿ ಎಲ್ಲವೂ ಸದೃಢವಾಗಿರ್ತಕ್ಕಂತಹ ಜಾತಕ ಇದು. ಅಂತ ಹೇಳಿದರೆ ಒಳ್ಳೆ ರೀತಿಯಿಂದ ಇದ್ದೀರಿ. ಆದರೆ ಇಲ್ಲಿ ಏನಾಗ್ತಾ ಉಂಟು ಅಂತ ಕೇಳಿದರೆ, ದುಡ್ದಂಥ ಹಣವನ್ನು ಯಾವುದೋ ಒಂದು ಕೆಟ್ಟ ಕೆಲಸಗಳಿಗೆ ಹಾಕುವಂಥದ್ದು, ಅಥವಾ ವೈದ್ಯಕೀಯ ಚಿಕಿತ್ಸೆಗಳಿಗೆ ಹಣ ಹಾಕುವಂಥದ್ದು, ಅಥವಾ ಈ ವ್ಯಸನಗಳಿಗೆ ಹಣವನ್ನು ಹಾಕುವಂಥದ್ದು, ಮಾಡಿದಂಥ ಪಾಪಕರ್ಮಗಳಿಗೆ, ಸ್ವಲ್ಪ ಯಾರೋ ಮಾಡಿದ ಪಾಪಗಳಿಗೆ ನೀವು ಹೋಗಿ ಫೈನ್ ಕಟ್ಟಿದಂಥದ್ದು, ಈ ಥರದ್ದೇನೋ ಆಗ್ತಾ ಇದೆ.
ಹೌದು ಸರ್ ಹೌದು. ಮತ್ತು ಇನ್ನೊಂದೇನು ಅಂತ ಕೇಳಿದರೆ ಹಣದ ವಿಚಾರಗಳಲ್ಲಿ ನೀವೇನು ದುಡಿಮೆಯನ್ನು ಮಾಡ್ತಾ ಇದ್ದೀರಿ, ಕೃಷಿ ಅವಲಂಬಿತವಾಗಿರ್ತಕ್ಕಂತಹ ಜಾತಕ ಆದ್ದರಿಂದ ಇಲ್ಲಿ ಭೂಮಿಯೂ ಸಮೇತ ತುಂಬ ಫಲವತ್ತತೆಯಿಂದ ಇರುವಂಥ ಭೂಮಿಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಹೇಳಬೇಕು. ಹೌದು ಹೌದು ಹೌದು. ಆದರೆ ನಿಮಗೆ ಹಣ ಅನ್ನುವಂಥದ್ದು ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದರೆ ವಿಲಾಸಿ ಜೀವನ ಅಥವಾ ನಮಗೆ ಕಂಫರ್ಟ್ ಝೋನ್ ಅನ್ನುವಂಥದ್ದು ಬೇಕನ್ನುವಂಥ ಮನಸ್ಥಿತಿ ನಿಮ್ಮಲ್ಲಿದೆ. ಹೆಚ್ಚು ಕೆಲಸ ಮಾಡಲಿಕ್ಕೆ ಆಲಸ್ಯ ಬರುವಂಥದ್ದು ಇದು ನಿಮ್ಮ ಸಮಸ್ಯೆ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಕನಕದಾರ ಸ್ತೋತ್ರಗಳನ್ನು ಪಠನೆ ಮಾಡಿ ಅಥವಾ ಕನಕದಾರ ಸ್ತೋತ್ರಗಳನ್ನು ಕೇಳಿ. ಹಾಗೆ ವರ್ಷಕ್ಕೆ ಒಮ್ಮೆ ಈ ಕುಟುಂಬದ ಕುಲದೇವರಿಗೆ ಸಂಬಂಧಿತವಾಗಿರ್ತಕ್ಕಂಥ ಅಭಿಷೇಕಾದಿಗಳನ್ನು ಮಾಡಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣಾದಿಗಳನ್ನು ಮಾಡ್ತಾ ಬನ್ನಿ. 2 ವರ್ಷಗಳ ಕಾಲ ಸ್ವಲ್ಪ ಆತಂಕವಾಗಿರ್ತಕ್ಕಂಥ ಕಾಲ. 2 ವರ್ಷ ಅಂತ ಹೇಳಿದರೆ ಈ ವರ್ಷ ಮತ್ತು ಮುಂದಿನ ವರ್ಷ ಸ್ವಲ್ಪ ಪೆಟ್ಟು ಬೀಳುವಂಥ ಲಕ್ಷಣಗಳಿದೆ. ಆದ್ದರಿಂದ ಸದ್ಯದ ಪರಿಸ್ಥಿತಿಗೆ ನಾ ಹೇಳಿದಂಥ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ, ಸ್ವಲ್ಪ ಅನುಕೂಲತೆ ಆಗ್ತದೆ. 2026 9ನೇ ತಿಂಗಳು ಕಳಿಬೇಕು. ಅದಾದ ನಂತರ ಸ್ವಲ್ಪ ಪರವಾಗಿಲ್ಲ ಆಗ್ತದೆ. ಒಳ್ಳೇದಾಗಲಿ ಆಯಿತಾ? ಸರ್ ಮನಿ ಕಟ್ಟೋದು ಯಾವ್ದಾಗ ಸರ್, ಮನಿ ಪತ್ರ ಸಹಿತ ಹಾಕೋದಾಗ್ಯಾರಪ್ಪ. ಅದೇ ಈಗ ನೋಡಿ, ಕೆಲವೊಂದೆಲ್ಲ ಏನಾಗಿದೆ, ಈ ಬುಧನ ಯುತಿ ಇರುವಂಥ ಕಾರಣದಿಂದ ಸ್ವಲ್ಪ ಅಡಮಾನ ಇಟ್ಟಂಥದ್ದು, ಈ ಚಿನ್ನ ಅಥವಾ ಬೆಳ್ಳಿ ಅಥವಾ ಈ ಮನೆಯನ್ನು ಅಡಮಾನ ಇಟ್ಟಂಥದ್ದು ಅಥವಾ ಜಾಗದ ವಿಚಾರಗಳಲ್ಲಿ ಹಣವನ್ನು ಕಳ್ಕೊಂಡಿದ್ದೆಲ್ಲ ಆಗಿದೆ. ಮನೆ ಕಟ್ಟಲಿಕ್ಕೆಲ್ಲ ಯೋಗ ಉಂಟು, ಆದರೆ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದನ್ನು ಸರಿ ಮಾಡಿಕೊಳ್ಳಿ. ಸ್ವಲ್ಪ ಈ ಪಿತೃ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಂದರೆ ಈ ಹಿರಿಯರಿಗೆ ಮಾಡುವಂಥ ಕೆಲಸಗಳೆಲ್ಲ ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ. ಅವರನ್ನು ತುಂಬ ಮನಸ್ತಾಪ ಮಾಡಿದಂಥದ್ದೆಲ್ಲ ಶಾಪಕ್ಕೋಸ್ಕರವಾಗಿ ಈ ರೀತಿ ದುಡ್ಡು ಅನ್ನುವಂಥದ್ದು ನಿಮ್ಮಲ್ಲಿ ಉಳಿತಾ ಇಲ್ಲ. ಅದನ್ನೆಲ್ಲ ಸ್ವಲ್ಪ ಸರಿ ಮಾಡ್ಕೊಳ್ಬೇಕು. ಎಲ್ಲ ಇಲ್ಲೇ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ಫೋನ್ ಮಾಡಿ ಹೇಳ್ತೇನೆ, ಆಯಿತಾ? ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿನಿಂದ ಸತೀಶ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಗುರುಗಳೇ, ನಮ್ದು ಫ್ಯಾಮಿಲಿ ಎಲ್ಲ ತುಂಬಾ ಪ್ರಾಬ್ಲಮ್ ಇದೆ. ನಮ್ಮ ಫ್ಯಾಮಿಲಿ ಬಿಟ್ಟು ಹೋಗಿದ್ದಾರೆ. ನಾನು ಹುಟ್ಟಿದ್ದು 1976. 1976. ಹೌದು ಸ್ವಾಮಿ. ಒಂದು ನಿಮಿಷ ಹಾಗೆ ಇರಿ. ತಿಂಗಳು ಆಗಸ್ಟ್ 8ನೇ ತಿಂಗಳು. ಡೇಟ್ ಬುಧವಾರ 8ನೇ ತಿಂಗಳು 8ನೇ ತಾರೀಕು. 8ನೇ ತಾರೀಕು 8ನೇ ತಿಂಗಳಲ್ವಾ? ಸರಿ. ಸಮಯ ನಮ್ಮ ತಾಯಿಯವರು ಹೇಳ್ತಾ ಇದ್ರು 9 ಗಂಟೆ ಬೆಳಿಗ್ಗೆ ಅಂತ ಹೇಳ್ತಾ ಇದ್ರು. 9 ಗಂಟೆ ಬೆಳಗ್ಗೆ ಅಂತ ಹೇಳ್ತಿದ್ರಾ? ಹೌದು. ಒಂದು ನಿಮಿಷ. ಬೆಳಗ್ಗೆ 9 ಗಂಟೆ. ಇಲ್ಲಿ ನೀವು ಕೊಟ್ಟಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ ಸರಿಯಾಗಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಆಗ್ತದೆ. ಮಕರ ರಾಶಿ. ವೇದದಲ್ಲಿ ಶುಕ್ರ. ಎಷ್ಟು ಸಮಯ ಆಯ್ತು ಮದುವೆ ಆಗಿ? ಮದುವೆಯಾಗಿ 13 ವರ್ಷ ಆಯ್ತು. ಸಂತಾನ ಈ ಸಂಬಂಧಿತ ಸಮಸ್ಯೆಗಳಿಂದ ಮಕ್ಕಳಿದ್ರಾ? 2 ಮಕ್ಕಳಿದೆ ಸರ್. ಅವ್ರ ಜೊತೆಗೆ ಹೋಗಿದ್ದಾರಾ? ಹೌದು ಸರ್. ಏನು ವಿಷಯ ಅಂತ ಏನಾದರೂ ಹೇಳಿದಾರಾ? ಹೀಗೆ ಏನೋ ಮನಸ್ತಾಪ ಆಗಿ ಹೋಗಿ. ಅದೇ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ನೋಡಿ, ನಿಮ್ಮಲ್ಲಿರುವಂತಹ ಕೆಲವೊಂದು ದೋಷಾದಿಗಳಿಂದನೇ ಅಂತ ಹೇಳಿದರೆ ನೀವು ಮಾಡುವಂತಹ ಏನು ಬಿಹೇವಿಯರ್ ಅನ್ನುವಂಥದ್ದಿದೆ, ಅದರಿಂದ ಸ್ವಲ್ಪ ಮನಸ್ತಾಪ ಹೊಂದಿ ಹೋಗಿರುವಂಥ ಲಕ್ಷಣಗಳು. ಇಲ್ಲಿ ಜಾತಕದಲ್ಲಿ ಇದು ಡೈವರ್ಸ್ ಆಗುವಂಥದ್ದು ಅಥವಾ ನಿಮ್ಮನ್ನು ಬಿಟ್ಟೋಗುವಂಥ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಅರ್ಥ ಆಯ್ತಾ? ಇದು ಮತ್ತೆ ಇನ್ನೊಂದೇನು ಅಂತ ಕೇಳಿದರೆ, ಈ ಹಿಂದೆಯೂ ನಿಮ್ಮ ಮಧ್ಯೆ ಮನಸ್ತಾಪಗಳೆಲ್ಲ ಆಗಿದ್ದಿತ್ತು. ಆಗೆಲ್ಲ ಸ್ವಲ್ಪ ದೊಡ್ಡವರೆಲ್ಲ ಕೂತು ಮಾತಾಡಿ ಅದನ್ನು ಸರಿ ಮಾಡಿದಂಥದ್ದೋ ಅಥವಾ ಮನಸ್ತಾಪಗಳಾಗಿ ಹೊಡೆದಾಟ ಆದಂಥದ್ದೋ ಇವೆಲ್ಲ ಆಗಿರುವಂಥ ಲಕ್ಷಣಗಳಿದೆ. ಆಗೇನು ಸರಿನೇ ಮಾಡ್ಕೊಳ್ಳಿಲ್ಲ. ಆದರೆ ಈಗ ಕಂಟಕ ಅಂತ ಹೇಳಿದರೆ ಇವರು ವಾಪಸ್ ಬರೋದೇ ಇಲ್ಲ ಅನ್ನುವಂಥ ಮನಸ್ಥಿತಿಗೆ ಹೋಗಿದ್ದಾರೆ. ಹಾಗಾಗಿ ನೀವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ಅಲ್ವಾ? ಹೌದು ಸರ್. ಸದ್ಯದ ಪರಿಸ್ಥಿತಿಗೆ ಈ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನುವಂಥದ್ದೊಂದು ಸ್ತೋತ್ರ ಇದೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಅನ್ನುವಂಥದ್ದಿದೆ. ಅದನ್ನು ಪ್ರತಿನಿತ್ಯ ಪಠನ ಮಾಡಿ ಆದಷ್ಟು ಬೇಗ ಬರಲಿಕ್ಕೆ ಅನುಕೂಲತೆ ಆಗ್ತದೆ. ಇನ್ನು ಬೇರೆ ಕೆಲವೊಂದು ವಿಷಯಗಳಿದೆ, ಯಾಕೆ ಹೋದರು ಮತ್ತು ಈಗ ಏನು ಅವ್ರ ಮನಸ್ಥಿತಿ ಇದೆ ಅನ್ನುವಂಥದ್ದು, ಅದನ್ನು ಎಲ್ಲರ ಮುಂದೆ ನಾವು ಮಾತಾಡಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ನಾನು ನಂತರದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೇನೆ. ಶುಭವಾಗಲಿ.
ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಗಳೇ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಭೂಮಿಯಲ್ಲಿ ನಿಧಿ ಅಡಗಿದೆಯಾ ಅಥವಾ ತಂತ್ರಗಳಿಂದ ಈ ರೀತಿ ಮಾಡಿದಾಗ ಏನೆಲ್ಲ ದೋಷಗಳು ಎದುರಾಗುತ್ತೆ ಅಂತ ಹೇಳಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ, ಗುರೂಜಿ ಬಹಳ ಅರ್ಥಪೂರ್ಣವಾಗಿ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.